ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ನಾನಿವತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೀನಿ. ಹಾಗೆ ಬ್ರೆಡ್ಗೆ ಹಾಕುವಂಥ ಸ್ಪ್ರೆಡನ್ನು ಕೂಡ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಅಥವಾ ನೀವು ಸಂಜೆ ಸ್ನ್ಯಾಕ್ಸಿಗೆ ತಿಂತೀರಾ ಅಂದರೆ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ಬನ್ನಿ ಮಾಡೋಣ. ನಾನಿಲ್ಲಿ ಟೋಫು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಪನ್ನೀರ್ ಬೇಕಿದ್ರೂ ಯೂಸ್ ಮಾಡ್ಬೋದು. ನೋಡಿ, ಇದೇನೆ ಟೋಫು. ಸೋಯಾಬೀನಿಂದ ಮಾಡ್ತಾರೆ. ಸೋಯಾಬೀನ್ ಹಾಲು ಬರುತ್ತಲ್ವ, ಅದರಿಂದ ಮಾಡೋದು. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಉದ್ದುದ್ದವಾಗಿ ಕ್ಯಾಪ್ಸಿಕಮ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆರೆಂಜ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಮತ್ತು ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ಗೆ 1 ಚಮಚದಷ್ಟು ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಹಾಕ್ಬೋದು. ಇದನ್ನೇನು ಜಾಸ್ತಿ ಬೇಯಿಸಬೇಕು ಅಂತ ಇಲ್ಲ. ಮಶ್ರೂಮ್ ಎಲ್ಲ ನೀರು ಬಿಟ್ಕೊಳತ್ತಲ್ವ, ನೀರೆಲ್ಲ ಆರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಒರೆಗಾನೋ ಹಾಕ್ತಾಯಿದ್ದೀನಿ. ಇದನ್ನು ಒಂದು 1/4 ಚಮಚದಷ್ಟು ಹಾಕಿ ಸಾಕು. ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಹಾಗೆ ಒಂದು ಸ್ವಲ್ಪ ನಾನು ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್. ನಿಮಗೆ ಪುದೀನ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಅಂದರೆ ಹಾಕಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ನೀರೆಲ್ಲ ಆರ್ತಾ ಇದೆ. ಈ ಥರನೇ ಆಗಬೇಕು. ನೀರು ಇಷ್ಟಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೋಫುನ ಹಾಕ್ತಾಯಿದ್ದೀನಿ. ಇದೂ ಸ್ವಲ್ಪ ಫ್ರೈ ಆಗಬೇಕು. ತರಕಾರಿ ಜೊತೆನೇ ಹಾಕಿಬಿಟ್ರೆ ಇದು ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ನೀರೆಲ್ಲ ಆರಿದ ಮೇಲೆ ಇದನ್ನು ಹಾಕಿ ಮಸಾಲೆ ಎಲ್ಲನೂ ಹಿಡ್ಕೊಳುತ್ತೆ, ಚೆನ್ನಾಗಾಗುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಆಗೋದಕ್ಕೆ ಬಿಡಿ. ನಾನಿಲ್ಲಿ ಸೋರ್ಡೋ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಬ್ರೆಡ್ ಸ್ಲೈಸನ್ನು ತೊಗೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಏನು ಹಾಕಬೇಕು ಅಂತ ಇಲ್ಲ, ಹಾಗೇ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಎರಡು ಕಡೆನೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಬ್ರೆಡ್ ಸ್ಪ್ರೆಡನ್ನು ಮಾಡೋಣ.
ನಾನಿಲ್ಲಿ ಒಂದು ಬಂಚಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಹಾಗೆ ಇಲ್ಲಿ ಹ್ಯಾಲಪೆನೋನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಹಾಗೆ ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗುತ್ತೆ. ಹ್ಯಾಲಪೆನೋ ಖಾರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಈ ಥರದ್ರಲ್ಲಿ ಒಂದು ಮಾತ್ರ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ 1 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ನೋಡಿ, ಈ ಥರ 1 ಏಲಕ್ಕಿನ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಇರೋವಂಥ ಬೀಜ ಮಾತ್ರ ಹಾಕ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಯಾಂಡ್ವಿಚ್ಗೆಲ್ಲ ಇದು ಸ್ಪ್ರೆಡ್ ತುಂಬಾ ಸಖತ್ತಾಗಿರುತ್ತೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಾಪರಲ್ಲಿ. ಫಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸಾರಿ ಸ್ವಲ್ಪ ಚಾಪ್ ಮಾಡಿಕೊಂಡು ಮಿಕ್ಕಿರೋವಂಥ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ಇದಕ್ಕೆ ಇವಾಗ ಹ್ಯಾಲಪೆನೋ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 2 ಎಸಳು ಬೆಳ್ಳುಳ್ಳಿನ ತಗೊಂಡಿರೋದು. ಇದನ್ನು ಸ್ವಲ್ಪ ಚಾಪ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಅಲ್ಲ, 1/4 ಚಮಚದಷ್ಟು ಹಾಕಿದ್ರೆ ಸಾಕು. ಹ್ಯಾಲಪೆನೋ ಹಾಕಿರೋದಕ್ಕೆ ಅದೇ ಖಾರ ಇರುತ್ತೆ ನೋಡಿ. ಒಂದು ಸ್ವಲ್ಪನೇ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ಆಲಿವ್ ಆಯಿಲ್ನ ಹಾಕಬೇಕು. ನೋಡಿ, ಇದಿವಾಗ ಆಗಿದೆ. ನೀರೆಲ್ಲ ಏನೂ ಹಾಕಿಲ್ಲ. ಈ ಥರ ಚಮಚದಲ್ಲಿ 1 ಚಮಚ ಆಲಿವ್ ಆಯಿಲ್ನ ಹಾಕಿದ್ರೆ ಆಯಿತು. ಮತ್ತಿನ್ನೇನು ಹಾಕಬೇಕು ಅಂತ ಇಲ್ಲ. ಇದನ್ನು ನೀವು 1 ರಿಂದ 2 ವಾರ ಇದನ್ನು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದನ್ನು ಯಾವುದಾದ್ರೂ ಏರ್ ಟೈಟ್ ಗ್ಲಾಸ್ ಜಾರ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡ್ಕೊಳ್ಳಿ. ಬ್ರೆಡ್ ಇವಾಗ 2 ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಇವಾಗ 1 ರಿಂದ 2 ಚಮಚದಷ್ಟು ಮಾಡ್ಕೊಂಡಿರೋವಂಥ ಸ್ಪ್ರೆಡ್ಡನ್ನು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಇದನ್ನು ಸವರ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಅದ್ರ ಮೇಲ್ಗಡೆಯಿಂದ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಎಲ್ಲ ವೆಜ್ಜೀಸ್ನ ಹಾಕ್ತಾಯಿದ್ದೀನಿ.
ಹಾಗೆ ನಾನಿಲ್ಲಿ ಮೊಸರೆಲ್ಲ ಚೀಸನ್ನು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಹಾಕಿ. ನಾನು ಇದನ್ನು ಒಂದು ಸ್ವಲ್ಪ ತೊಗೊಂಡು ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಬಿಸಿಯೆಲ್ಲ ಏನು ಮಾಡಬೇಕಂತ ಇಲ್ಲ, ಹಾಗೆಯೇ ಇದನ್ನು ಹಸಿಯಾಗಿಯೇ ತಿನ್ಬೋದು, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ರುಚಿ ರುಚಿಯಾಗಿರೋವಂಥ ವೆಜ್ಜಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.